ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳುವಂಥದ್ದು ಸತ್ಯ ಇದೆ. ಈ ಬಿಳಿ ನೊಣದ ಒಂದೇ ಪರ್ಯಾಯ ಅಂತಂದರೆ ಅದ್ರ ಮೊದಲನ್ನ ಗ್ರೌಂಡ್ ಸಾಯಿಲನ್ನು ಸ್ಟ್ರೆಂಗ್ತನ್ ಮಾಡ್ಕೊಳ್ಳುವಂಥದ್ದು ಮತ್ತು ಈ ಬೇವಿನ ಮರದ ಇದನ್ನು ಹೊಂಡುವಂಥದ್ದು ಅದೆಲ್ಲರೂ ಕೂಡ ಸಿಂಪಡಣೆ ಮಾಡಬೇಕು. ಈಗ ಮಾನ್ಯ ಸದಸ್ಯರು ಅದನ್ನು ಕೂಡ ಕೇಳಿದರು, ಏನಂದರೆ ಡ್ರೋನ್ನಿಂದ ಏನಾದರೂ ನೀವು ಸಿಂಪಡಣೆ ಮಾಡ್ಲಿಕ್ಕೆ ಬರ್ತದ ಅಂಥೇಳಿ. ಅಂದರೆ ಇದು ಎಲೆ ಕೆಳಗಡೆ ಎಲೆ ಕೆಳಗಡೆ ಇದು ಮಾಡೋದ್ರಿಂದ ಅದು ಮೇಲೆ ಡ್ರೋನಿಂದ ಸಿಂಪಡಣೆ ಮಾಡಿದರೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ. ಬಟ್ ಇದನ್ನು ಇದೇ ಒಂದು ಹಾದಿ ಇರುವಂಥದ್ದು. ಈಗೇನು ತಾವು ಹೇಳಿದ್ರಿ, ಇವತ್ತು ಸಾಯಿಲ್ ಸ್ಟ್ರೆಂಗ್ತನ್ ಮಾಡುವಂಥದ್ದು ಮತ್ತು ಈ ನೀಮು ಅದನ್ನು ಮತ್ತು ಉಳಿದೆಲ್ಲ ಕೆಮಿಕಲ್ಸ್ನ ಹೊಡ್ಕೊಂಡು ಇದು ಮಾಡ್ಕೊಳ್ಳುವಂಥದ್ದು. ಇನ್ನು ಏನು ಒಳಗಾಗಿದೆ ಆ ಪರಿಹಾರ ಬಗ್ಗೆ ಹೇಳ್ತಿದ್ದೆ. ನಾನು ಸದಸ್ಯರ ತೋಟಗಾರಿಕೆ ಸಚಿವರು ಅವ್ರಿಗೆ ಗಮನಕ್ಕೆ ತರ್ತೀನಿ. ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನನ್ನ ಅಗ್ರವೇಶ ಕಲಾ ತಂಡ ಕಟ್ಕೊಂಡು ಈಗ 20-25-91 ಇಸ್ವಿಲಿದ್ದ ಇಲ್ಲಿವರೆಗೂ ನಾನು ಕಲಾ ಸೇವೆ ಮಾಡ್ಕೊಂತ ಬಂದೀನಿ ಸರ್. ಯಾಕಂದರೆ ನನ್ನ ಸಂಘ ಒಂದು ರಿಜಿಸ್ಟರ್ ಆಗಿದೆ ಸರ್, ಅಗ್ರವೇಶಗಾರ ಸಾಂಸ್ಕೃತಿಕ ಕಲಾ ಸಂಘ ಅಂತೇಳಿ. ಆ ರಿಜಿಸ್ಟ್ರ್ ಮಾಡ್ಕೊಂಡು ನನ್ನ ಕಲಾ ಇಂಥ ತಂಡಗಳೆಲ್ಲ ಕಳಿಸ್ಕೊಂಡು ನಾನು ಪ್ರಾಯೋಜಿತ ಕಾರ್ಯಕ್ರಮ, ಗಡಿನಾಡು ಉತ್ಸವ ಇಂಥ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಬಂದಿದ್ದಕ್ಕೆ ಸರ್ಕಾರ ನನ್ನ ಗುರುತಿಸಿ, ನನ್ನ ಕಲಾ ಸೇವೆಯನ್ನು ಗುರುತಿಸಿ ದುರ್ಗೋತ್ಸವದ ಇಂಥವೆಲ್ಲ ಮಾಡಿದ್ದೆ. ಅದು ಯಾವುದಂದರೆ ಇದು ನನಗೆ ಜಿಲ್ಲಾ ಮಟ್ಟ ಪ್ರಶಸ್ತಿ ಕೊಟ್ಟಿದ್ದರು. ಅದು ಅದು ಹೆಂಗೈತೆ ಏನೋ ಸಹ ನನಗೆ ಇವತ್ತು ಜಾನಪದ ಅಕಾಡೆಮಿ ಕೂಡ ಮಾಡ್ಯಾರ ಸರ್. ಕಟ್ಟಿಕೊಂಡು ಉದರ ನಿಮಿತ್ತಂ ಬಹುಕೃತಂ ವೇಷಂ ಅನ್ನೋ ಹಾಗೆ ತಮ್ಮ ಜೀವನಕ್ಕೆ ಏನು ಬೇಕೋ ಅಷ್ಟಕ್ಕೆ ಇವತ್ತು 4-5 ಜನರ ಕಲಾ ತಂಡ ಕಟ್ಟಿಕೊಂಡು ಗ್ರಾಮದಲ್ಲಿ ದಿನ ಒಂದೊಂದು ವೇಷಗಳು ಪ್ರದರ್ಶನ ಮಾಡಿ ಜನರು ಕೊಟ್ಟಂಥ ಕುಡಿಗಾಸೆಯನ್ನಲ್ಲೇ ಜೀವನ ಮಾಡ್ಕೊಂತ ಸಾಗಿಸೋಂಥ ವ್ಯಕ್ತಿ. ನಮ್ಮ ತಂದೆಯವರು 7ನೇ ತರಗತಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ತಂದೆಯಿಂದ ಕಲ್ತಿರೋಂಥ ವಿದ್ಯೆ ಹಾರ್ಮೋನಿಯಂ, ತಬಲ, ಮೃದಂಗ, ಜೊತೆಗೆ ಡೋಲಕ್ ವಾದಕರಾಗಿ, ಜೊತೆಗೆ ರಂಗಭೂಮಿಯಲ್ಲಿ ನಾಟಕದ ತಬಲವಾದಕರಾಗಲಿ ಸುಮಾರು ನಾಟಕಗಳಲ್ಲಿ ತಬಲವಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ವೃತ್ತಿ ಕಲಾವಿದರಿಗೆ ಬಂದಿದ್ದರಿಂದ ನಾವು ಅವರಿಗೆ ಒಂದು ಕಲೆ, ಅವರಿಗೆ ನಮ್ಮ ಶ್ರೀನಿವಾಸ ಅಣ್ಣರಿಗೆ ಒಂದು ಪ್ರಶಸ್ತಿ ಬಂದಿರೋದು ತುಂಬ ಸಂತೋಷ. ಅಂದರೆ ಅದು ಆ ಒಂದು ಕಲೆ ಬರಬೇಕಂದ್ರೆ ಕಲಾವಿದನಿಗೆ ಎಲ್ಲ ಜನಾಂಗನೂ ಕೈ ಬೀಸಿ ಕರೀತಾ, ಆದರೆ ಒಬ್ಬರು ಮಾತ್ರ ಕರ್ಕೊಳ್ಳುತ್ತೆ. ಅಂಥ ಒಂದು ಇವರಲ್ಲಿ ಈ ಒಂದು ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಈ ಶ್ರೀನಿವಾಸ ಅಣ್ಣವ್ರಿಗೆ ಬಂದಿದ್ದು ತುಂಬ ಸಂತೋಷ. ಇವರಿಗೆ ಒಂದು ಮೂಲಭೂತ ಸೌಕರ್ಯ ಮತ್ತು ಇನ್ನೂ ಅನೇಕ ಇನ್ನು ಈ ಮೂರಕ್ಕೆ ಸ್ಟಾಪ್ ಮಾಡಿದ್ದಾರೆ. ಏನು ಹೇಳ್ತಾರೆ ನಿನ್ನೆ ನಾನು ನ್ಯೂಸ್ ನೋಡಿದೆ. ಸಂಬಳ ಕೊಡಲಿಲ್ಲ ಅಲ್ಲ, ನಿಮಗೆ ಕ್ಲಿಯರ್ ಹೇಳಿದ್ರೆ ನೋಡಿ ನಿಮ್ಮ ಬ್ಯಾಂಕಿನ ಈಗ ನಂಗೆ ಹೇಳಿ, ನೀವು MS ಹೇಳಿ ಸರ್ 4,865. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.